ಎಲ್ಲರಿಗೂ ನಮಸ್ಕಾರ. ನಮ್ಮ ತೀರ್ಥಹಳ್ಳಿ ಕಿಚನ್ ಡೈರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಪ್ರಾನ್ ಸುಕ್ಕ ಹೇಗೆ ಮಾಡೋದು ನೋಡೋಣ ಬನ್ನಿ. ಪ್ರಾನ್ಸ್ 1 kg ತಗೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡೋಣ. ಒಣಮೆಣಸು, ಬೆಳ್ಳುಳ್ಳಿ, ಹುಳಿ, ಜೀರಿಗೆ, ತೆಂಗಿನ ತುರಿ, ಈರುಳ್ಳಿ, ತೆಂಗಿನೆಣ್ಣೆ, ಮೆಂತೆ, ಧನಿಯಾ, ಅರಿಶಿನ ಪುಡಿ. ಈಗ ಒಂದು ಮಿಕ್ಸಿ ಜಾರಿಗೆ ಒಂದು 15 ಮೆಣಸು ಹಾಕ್ಕೊಳ್ಳೋಣ. ಒಣಮೆಣಸು, ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಒಂದು 10 ಬೆಳ್ಳುಳ್ಳಿ ಬೀಜ, 2 ಟೀ ಸ್ಪೂನ್ ಜೀರಿಗೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹುಳಿ ತಗೊಳ್ಳಿ. ಹಾಗೆ ಧನಿಯಾ ಒಂದು 2 ಟೀ ಸ್ಪೂನ್, ಜೊತೆಗೆ ಅರಿಶಿನ ಪುಡಿ. ಇದಿಷ್ಟನ್ನು ಚಂದ ಮಾಡಿ ಗ್ರೈಂಡ್ ಮಾಡಿ ತರೋಣ, ಫುಲ್ ನೈಸ್ ಆಗಲಿ. ಹಾಗೆ ಒಂದು ಪ್ಯಾನಲ್ಲಿ 3 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ತಗೊಳ್ಳೋಣ. ಅದಕ್ಕೆ ಒಂದು 12 ಮೆಂತ್ಯ ಕಾಳನ್ನು ಹಾಕ್ಕೊಳ್ಳೋಣ. ಮೆಂತ್ಯ ಕಾಳು ಒಂದು ಸ್ವಲ್ಪ ಬ್ರೌನ್ ಆಗ್ತಿದ್ದಂಗೆ ಚಾಪ್ ಮಾಡಿರೋ ದೊಡ್ಡ ಸೈಜ್ ಈರುಳ್ಳಿನ ಅದಕ್ಕೆ ಹಾಕೋಣ. ಈರುಳ್ಳಿ ತುಂಬ ಥಿನ್ ಸ್ಲೈಸ್ ಆಗಿರಲಿ, ಬೇಗ ಒಳ್ಳೆ ರೀತಿಲಿ ಫ್ರೈ ಆಗುತ್ತೆ. ಈರುಳ್ಳಿ ಹಾಫ್ ಗೋಲ್ಡನ್ ಬ್ರೌನ್ ಆಗಬೇಕಾದ್ರೆ ಗ್ರೈಂಡ್ ಮಾಡಿರೋ ಮಸಾಲನ್ನ ಅದಕ್ಕೆ ಹಾಕೋಣ. ಗ್ರೈಂಡ್ ಮಾಡಿರೋ ಮಸಾಲ ಈ ಈರುಳ್ಳಿ ಒಗ್ಗರಣೆಯಲ್ಲಿ ಚಂದ ಮಾಡಿ ಫ್ರೈ ಮಾಡೋಣ. ಇದು ಫುಲ್ ಫ್ರೈ ಆಗೋಕ್ಕೂ ಡ್ರೈ ಕನ್ಸಿಸ್ಟೆನ್ಸ್ ಬರುತ್ತೆ. ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಇದನ್ನು ನಮಗೆ ಎಷ್ಟು ಬೇಕು ಆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಅದನ್ನು ನಾವು ತರ್ಬೋದು. ಇದು ಒಳ್ಳೆ ಕುದಿ ಬರಬೇಕಾದ್ರೆ ಇದಕ್ಕೆ ಉಪ್ಪು ಹಾಗೆ ವಾಶ್ ಮಾಡಿಟ್ಟಿರೋ ಆ ಪ್ರಾನ್ಸ್ 1 ಕಿಲೋ ಪ್ರಾನ್ಸನ್ನು ಇದಕ್ಕೆ ಆ್ಯಡ್ ಮಾಡೋಣ. ಪ್ರಾನ್ಸನ್ನು ಈ ಮಸಾಲದಲ್ಲಿ ಚಂದ ಮಾಡಿ ಮಿಕ್ಸ್ ಮಾಡೋಣ. ಇದೊಂದು 15 ಮಿನಿಟ್ಸಲ್ಲಿ ರೆಸಿಪಿ ರೆಡಿ ಆಗುತ್ತೆ. ಈಗ ಒಂದು 75% ರೆಡಿಯಾಗಿದೆ. 10 ಮಿನಿಟ್ಸ್ ಆಯಿತು. ಈ ಕನ್ಸಿಸ್ಟೆನ್ಸಿ ಬಂದಾಗ ನಾವು ತೆಂಗಿನ ತುರಿ ತಗೊಂಡಿದ್ವಿ, ಅದನ್ನು ಇದಕ್ಕೆ ಆ್ಯಡ್ ಮಾಡೋಣ. ಅರ್ಧ ತೆಂಗಿನಕಾಯಿನ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ನಾನು. ಚಂದ ಮಾಡಿ ಮಿಕ್ಸ್ ಮಾಡಿ ಒಂದು 3 ನಿಮಿಷ ಇದನ್ನು ಕುದಿಯಕ್ಕೆ ಬಿಡೋಣ. ಮೂರು ನಿಮಿಷ ಕುದ್ದಾದ್ಮೇಲೆ ನಮ್ಮ ರೆಸಿಪಿ ರೆಡಿ ಇದೆ. ಪ್ರಾನ್ಸ್ ಸುಕ್ಕ ರೆಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.